ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಗಾಯದ ಮೇಲೆ ಬರೆ ಎಳೆದಂಗೆ. ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಭಾರತ ದೇಶದಲ್ಲಿ ಏನೇನು ಸಂಭವಿಸಬೇಕೋ ಅವು ಆಯಾಯ ಕಾಲಕ್ಕೆ ಸಂಭವಿಸ್ತಾನೇ ಇರ್ತವೆ. ಅದರ ವಿರುದ್ಧ ಪ್ರತಿಭಟನೆ ಮಾಡೋರು ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಕೋರ್ಟ್ಗೆ ಹೋಗೋರು ಕೋರ್ಟ್ ಹೋಗ್ತಾ ಇರ್ತಾರೆ. ಕೋರ್ಟ್ನಲ್ಲಿ ಬರ್ತಾ ಇರುವಂಥ ನಿರ್ದೇಶನಗಳು ಅದರ ಪಾಡಿಗೆ ಅವು ಬರ್ತಾ ಇರ್ತವೆ. ಕೆಲಸ ಯಾವುದು ನಿಲ್ಲೋದಿಲ್ಲ ಅಂತ ಮತ್ತೊಂದು ಸಲ ಸಾಬೀತಾಗಿದೆ. ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನಿಮಗೆ ಗೊತ್ತು, ಜುಲೈ 10ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತು. ಬಿಹಾರದ ಮತದಾರರ ಪರಿಷ್ಕರಣಾ ಪಟ್ಟಿಯ ಬಗ್ಗೆ ಅಬ್ಜೆಕ್ಷನ್ ಹಾಕಿ ವಿಪಕ್ಷಗಳು ಮಾಡಿದಂಥ ಆರೋಪ ಮತ್ತು ಅದರ ಕುರಿತಾದಂಥ ವಿಚಾರಣೆ ಜುಲೈ 28ಕ್ಕೆ ಮುಂದೋಗಿದೆ. 28ಕ್ಕೆ ಹಿಯರಿಂಗ್ ಇದೆ. 28ನೇ ತಾರೀಕು ಹೊತ್ತಿಗೆ ಅಫಿಡವಿಟನ್ನು ಸಲ್ಲಿಸಬೇಕು ಚುನಾವಣಾ ಆಯೋಗ. ಅದಾದ ಮೇಲೆ ನಿರ್ದೇಶನ ಬರೋದಾದರೆ ತೀರ್ಪು ಬರುತ್ತೆ. ಈ ಮಧ್ಯೆ ಚುನಾವಣಾ ಆಯೋಗ ಒಂದು ಸುತ್ತೋಲೆಯನ್ನು, ಆದೇಶವನ್ನು ದೇಶದ ಎಲ್ಲ ಚುನಾವಣಾ ಅಧಿಕಾರಿಗಳಿಗೆ ಕಳಿಸಿದೆ. ಏನಂತ ಕಳಿಸಿದೆ? ಜನವರಿ 2026 ಹೊತ್ತಿಗೆ ದೇಶಾದ್ಯಂತ SIR ಮುಗಿಸಬೇಕು. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್. ಅಂದರೆ ಈಗ ಯಾವ ಬಿಹಾರದಲ್ಲಿ ಮತದಾರರ ಪರಿಷ್ಕರಣೆಯ ಪ್ರಕ್ರಿಯೆ ನಡೆದಿದೆಯೋ ಅದೇ ರೀತಿ ದೇಶಾದ್ಯಂತ ಜನವರಿ 2026 ಒಳಗಡೆ ಮುಗಿಸ್ಬೇಕದನ್ನ. ಇದ್ದಕ್ಕಿದ್ದ ಹಾಗೆ ಈ ಸುದ್ದಿ ಬಂದ ತಕ್ಷಣ ವಿಪಕ್ಷದವರು ಇದ್ದಕ್ಕಿದ್ದ ಹಾಗೆ ಭಯಭೀತರಾಗಿಬಿಡ್ತಾರೆ, ಆತಂಕಗೊಳ್ತಾರೆ. ಯಾಕೆ? ಕಾರಣ ಏನಪ್ಪ ಅಂತಂದರೆ 5 ರಾಜ್ಯಗಳ ಚುನಾವಣೆ ಇದೆ. ಜನವರಿ ಹೊತ್ತಿಗೆ ಇಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ, ಅಸ್ಸಾಂನಲ್ಲಿ ಚುನಾವಣೆ ಇದೆ, ಕೇರಳದಲ್ಲಿ ಚುನಾವಣೆ ಇದೆ. ಈ ಚುನಾವಣಾ ಪ್ರಕ್ರಿಯೆ ನಡೆಯುವ ಹೊತ್ತಿಗೆ ಈ ಮತದಾರರ ಪರಿಷ್ಕರಣೆ ಆಗಿಬಿಟ್ರೆ ನಕಲಿ ಮತದಾರರು ವೋಟ್ ಬ್ಯಾಂಕು ಸಂಪೂರ್ಣವಾಗಿ ಪತನಗೊಂಡು ಹೋಗಿರುತ್ತೆ. ಶುದ್ಧವಾದಂಥ ಮತದಾರರ ಪಟ್ಟಿ ಬರುತ್ತೆ. ಹೀಗಾಗಿ ಬಿಟ್ಟರೆ ನಮ್ಮ ಭವಿಷ್ಯವೇನು ಅನ್ನುವಂಥ ಆತಂಕ ವಿಪಕ್ಷಗಳದ್ದು. ತಕ್ಷಣ ಮೊದಲು ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು ಯಾರಿರ್ಬೋದು ಹೇಳಿ ನೋಡೋಣ. ಅಭಿಷೇಕ್ ಮನು ಸಿಂಘ್ವಿ, ಕಾಂಗ್ರೆಸ್ಸಿನ MP, ರಾಜ್ಯಸಭಾ ಸದಸ್ಯ. ಕೋರ್ಟಿನಲ್ಲಿ ಈಗಾಗಲೇ ಜುಲೈ 10ನೇ ತಾರೀಕಿಗೆ ಮೊನ್ನೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಅವಸರವಾಗಿ ಯಾಕೆ ಈ ರೀತಿ ಮತದಾರರ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ, ಏನು ಅರ್ಜೆಂಟ್ ಇದೆ, ಯಾಕೆ ಮಾಡ್ತಾ ಇದ್ದಾರೆ, ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡ್ಗಳನ್ನು ಯಾಕೆ ತಗೋತಾ ಇಲ್ಲ, ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿದರು. ಅದಕ್ಕೆ ತಕ್ಕ ಉತ್ತರವನ್ನು ಚುನಾವಣಾ ಆಯೋಗವು ಕೊಟ್ಟಿದೆ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನು? ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಪುನರಪಿ ಅದೇ ಮಾತನ್ನು. ಯಾಕೆ ಇಷ್ಟೊಂದು ಉತ್ಸಾಹದಿಂದ ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಚುನಾವಣಾ ಆಯೋಗ? ಕೋರ್ಟಿನಲ್ಲಿ ಮೊಕದ್ದಮೆ ಇದೆ. ಕೋರ್ಟಿನಲ್ಲಿ ಮೊಕದ್ದಮೆ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಸರದಲ್ಲಿ ಇನ್ನೂ ತೀರ್ಪು ಬರುವುದಕ್ಕಿಂತ ಮುಂಚೆಯೇ ದೇಶಾದ್ಯಂತ ಈ ರೀತಿ SIR ಮಾಡಬೇಕಾದಂಥ ಅಗತ್ಯತೆ ಏನಿದೆ? ವಿಶೇಷ ಉತ್ಸಾಹವನ್ನು ತೋರಿಸ್ತಾ ಇರೋದು ಯಾಕೆ ಚುನಾವಣಾ ಆಯೋಗ? ಇದು ಸಲ್ಲ, ಇದನ್ನು ನಿಲ್ಲಿಸಬೇಕು. ಕೋರ್ಟಿನಲ್ಲಿ ಮೊಕದ್ದಮೆ ಇದ್ದಾಗ ಈ ರೀತಿಯಾಗಿ ಅದನ್ನೇ SIR ಎಲ್ಲ ಕಡೆ ವಿಸ್ತರಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರ ವಾದ. ಕೇಳುವವರಿಗಿದು ಹೌದಲ್ವಾ, ಕರೆಕ್ಟು, ಇವ್ರು ಹೇಳೋ ವಾದ ಸರಿಯಾಗೇ ಇದೆ ಅಂತ ಅನಿಸುತ್ತೆ. ಆದರೆ ಜುಲೈ 10ರ ಕೋರ್ಟು ರೂಮ್ ಡ್ರಾಮಾ ಯಾರು ನೋಡಿದಾರೋ ಅವರಿಗೆ ಕೋರ್ಟು ಏನು ಹೇಳಿದೆ ಅನ್ನುವುದರ ಅರಿವಿರುತ್ತೆ. ಕೋರ್ಟ್ ಏನು ಹೇಳ್ತು? ಕೋರ್ಟ್ ಹೇಳುತ್ತೆ, ಚುನಾವಣಾ ಆಯೋಗ ಎನ್ನುವುದು ಸಂವಿಧಾನದತ್ತವಾದಂಥ ಸ್ವಾಯತ್ತ ಸಂಸ್ಥೆ. ಚುನಾವಣಾ ಪ್ರಕ್ರಿಯೆ, ಮತದಾರರ ಪಟ್ಟಿಯ ರಿವಿಷನ್ನು, ಪರಿಷ್ಕರಣೆ, ಇದೆಲ್ಲ ಹಕ್ಕು ಕೂಡ, ಅಧಿಕಾರ ಕೂಡ ಚುನಾವಣಾ ಆಯೋಗಕ್ಕಿದೆ. ಆದರೆ ಇಷ್ಟು ತ್ವರಿತವಾಗಿ ಮಾಡುವ ಅಗತ್ಯವೇನಿದೆ ಎನ್ನುವುದು ನಮ್ಮ ಪ್ರಶ್ನೆ ಅಂತ ಆನರೇಬಲ್ ಜಸ್ಟಿಸ್ ಧುಲಿಯಾ ಕೇಳಿದ ಪ್ರಶ್ನೆ ಒಂದು. ಎರಡನೇದು, ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಯಾಕೆ ತಗೋತಾ ಇಲ್ಲ? ಅದನ್ನು ಮಾನದಂಡವಾಗಿ ತಗೋಬೇಕಲ್ಲ ಅಂತ ಅವರು ಕೊಟ್ಟಂಥ ಸಲಹೆ
ಮ್ಯಾಂಡೇಟ್ ಅಲ್ಲ, ಆದೇಶವನ್ನು ಜಾರಿ ಮಾಡಿದ್ದಲ್ಲ, ಅಬ್ಸರ್ವೇಷನಲ್ಲಿ ಹೇಳಿದ ಮಾತು. ಅದಾದ ತಕ್ಷಣ ಬಿಹಾರದ ಚುನಾವಣಾಧಿಕಾರಿಗಳು ಕೊಡಿ ತೊಗೊಂಬನ್ನಿ, ಯಾರ್ಯಾರು ವೋಟರ್ ಐ ಡಿ ತೊಗೊಂಬರ್ತೀರ ತೊಗೊಂಬನ್ನಿ, ಯಾರ್ಯಾರು ಆಧಾರ್ ಕಾರ್ಡ್ ಕೊಡ್ತೀರ ಕೊಡಿ ಅಂತ ಇಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಇಸ್ಕೊಂಡ ತಕ್ಷಣ ಅದು ಒಪ್ಕೋತಾರೆ ಅಂತ ಅರ್ಥ ಅಲ್ಲ. ಯಾವುದು ನಕಲಿ ಎನ್ನುವಂಥ ಅನುಮಾನ ವ್ಯಕ್ತವಾಗುತ್ತೋ, ಸಂದೇಹ ಬರುತ್ತೋ, ಅದನ್ನು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ ಕಳಿಸಲಾಗತ್ತೆ. ಅಂದರೆ ಗೃಹ ಸಚಿವಾಲಯಕ್ಕೆ ಆ ನಕಲಿ ಮತದಾರರ ಪಟ್ಟಿಯಲ್ಲಿರುವಂಥ ಈ ವೋಟರ್ ಐ ಡಿ, ನಕಲಿ ಆಧಾರ್ ಕಾರ್ಡು, ನಕಲಿ ರೇಷನ್ ಕಾರ್ಡುಗಳನ್ನು ಪರಿಷ್ಕರಣೆಯ ಸಂದರ್ಭದಲ್ಲಿ ಎತ್ತಿಡಲಾಗತ್ತೆ. ಅದನ್ನು ತೊಗೊಂಡೋಗಿ ಗೃಹ ಸಚಿವಾಲಯ ಕೊಡಲಾಗತ್ತೆ. ಗೃಹ ಸಚಿವಾಲಯ ಏನು ಮಾಡುತ್ತೆ? ಇದರ ಕುರಿತು ತನಿಖೆಯನ್ನು ಮಾಡುತ್ತೆ. ಅಂದರೆ ಯಾವ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾಯಿತ್ತೋ, ಆ ಚುನಾವಣಾ ಆಯೋಗದಲ್ಲಿ ಈ ರೀತಿ ಬರುವಂಥ ನಕಲಿ ಪತ್ರಗಳೇನಿದ್ದಾವೆ, ದಾಖಲಾತಿಗಳೇನಿದ್ದಾವೆ, ಅದರಲ್ಲಿ ಬೇರೆ ಏಜೆನ್ಸಿಗಳು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತೀಗ. ಹಾಗಾದಾಗ ಏನಾಗುತ್ತೆ? ಯಾರು ಈತ ಆಧಾರ್ ಕಾರ್ಡ್ ಮಾಡಿದ್ದಾರೆ, ಇವ್ರಿಗೆ ಯಾರು ಮಾಡಿಕೊಟ್ರು, ಈತ ನೇಪಾಳದಿಂದ ಕದ್ದು ಓಡಿ ಬಂದವನು, ಬಿಹಾರ ನೇಪಾಳ ಬಾರ್ಡ್ರಲ್ಲಿದ್ದಾವೆ, ಕದ್ದು ಓಡಿ ಬಂದಂಥವನು ವಲಸಿಗ, ಈತ ಮೂಲ ನೇಪಾಳಿ, ಈತನಿಗೆ ಹೆಂಗೆ ವೋಟರ್ ಐ ಡಿ ಸಿಕ್ತು, ಈತನಿಗೆ ಹೆಂಗೆ ಆಧಾರ್ ಕಾರ್ಡ್ ಸಿಕ್ತು ಅಂತ ತನಿಖೆ ಆಗುತ್ತೆ. ಈತನಿಗೆ ಹೆಂಗೆ ರೇಷನ್ ಕಾರ್ಡ್ ಸಿಕ್ತು ಅಂತ ಆಗುತ್ತೆ. ಆ ಕಡೆಯಿಂದ ಮೈನ್ಮಾರ್ ಕಡೆಯಿಂದ ಬಂದಿರ್ತಾರೆ, ಅಸ್ಸಾಂ ಮೂಲಕ ಒಳಗಡೆ ಬಂದಿರ್ತಾರೆ, ಅವರು ಹೆಂಗೆ ತೊಗೊಂಬಂದರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದರೆ ಈ ಇಡೀ ಮೋಡಸ್ ಆಪರಂಡಿ ಏನಿದೆಯಲ್ಲ, ಈ ಮೋಡಸ್ ಆಪರಂಡಿ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರೋ ಅವರೆಲ್ಲ ಸಿಕ್ಕಿ ಬೀಳೋ ಸ್ಪಷ್ಟವಾದಂಥ ಸಾಧ್ಯತೆಗಳಿದ್ದಾವೆ. ಯಾವ ಏಜೆನ್ಸಿಗಳು ಕೂಡ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿರಂಗಿಲ್ಲ, ಅವ್ರವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ನಮ್ಮ ಕಣ್ಣಿಗೆ ಬಹಳಷ್ಟು ಸಲ ಕಾಣೋದಿಲ್ಲ, ಮತ್ತು ಅದು ಕ್ಷಿಪ್ರವಾಗಿಲ್ಲದೆ ಇರೋ ಕಾರಣಕ್ಕೆ ಈ ಭಾರತ ದೇಶದಲ್ಲಿ ಏನೂ ಬದಲಾವಣೆಗಳಾಗೋದಿಲ್ಲ ಅನ್ನುವಂಥ ಒಂದು ಉದಾಸೀನಕ್ಕೆ ನಾವು ಈ ದೇಶದ ಜನ ಒಗ್ಗಿಕೊಂಡು ಹೋಗಿದ್ದೀವಿ. ಉದಾಸೀನ, ಕೋರ್ಟಲ್ಲಿ ಏನಾಗಲ್ಲ ಬಿಡ್ರಿ, ಚುನಾವಣಾ ಆಯೋಗ ಹೆದರ್ಕೊಂಡ್ಬಿಟ್ಟಿದೆ ಬಿಡ್ರಿ, ಎಲ್ಲದ್ರ ಬಗ್ಗೆ ನಮ್ಗೆ ಉದಾಸೀನ ಇದೆ, ಎಲ್ಲದರ ಬಗ್ಗೆ ತಾತ್ಸಾರ ಇದೆ, ಎಲ್ಲದನ್ನು ಕಡೆಗಣಿಸುವಂಥ ಮನಸ್ಥಿತಿಗೆ ಬಂದಿದ್ದೀವಿ. ಏಕೆಂದರೆ ಆ ರೀತಿ ಆಮೆ ವೇಗದಲ್ಲಿ ನಡೆಯುವಂಥ ತನಿಖೆಗಳು. ಆದರೆ ಈಗ ಚುನಾವಣಾ ಆಯೋಗ ದಕ್ಷತೆಯಿಂದ ಮತ್ತು ಅತ್ಯಂತ ಕಠಿಣವಾಗಿ ತನ್ನ ಪರಿಷ್ಕರಣೆ ಕೆಲಸವನ್ನು ಮಾಡ್ತಾ ಇರೋದನ್ನು ಮುಂದುವರೆಸುವ ತೀರ್ಮಾನವನ್ನು ಮಾಡಿದೆ, ವಿಸ್ತರಿಸುವ ತೀರ್ಮಾನವನ್ನು ಮಾಡಿದೆ. ವಿಸ್ತರಿಸುವ ತೀರ್ಮಾನ ಮಾಡಿದ ತಕ್ಷಣ ಆ ಕಡೆಯಿಂದ ಪಶ್ಚಿಮ ಬಂಗಾಳ ಕಡೆಯಿಂದ ಬಂತು. ಮಮತಾ ಬೇಗಂ ಅವರ ಕಡೆಯಿಂದ ಪತ್ರಿಕಾಗೋಷ್ಠಿ ಆಗತ್ತೆ. ಪತ್ರಿಕಾಗೋಷ್ಠಿಯಾಗಿ ಈ ರೀತಿಯಾಗಿ ಮತದಾರರ ಪರಿಷ್ಕರಣೆ ಮಾಡಲಿಕ್ಕೆ ನನ್ನ ರಾಜ್ಯದಲ್ಲಿ ಬಿಡೋದಿಲ್ಲ, ಅದೆಂಗೆ ಮಾಡಿಬಿಡ್ತೀರಿ, ಕೋರ್ಟ್ ಆರ್ಡ್ರ್ ಆಗಬೇಕು. ಕೋರ್ಟು ನಿಲ್ಲಿಸುವಂಥ ಎಲ್ಲಿಯೂ ಹೇಳಿಯೇ ಇಲ್ಲ. ಅಷ್ಟೇ ಅಲ್ಲ, ಕೋರ್ಟ್ ಇನ್ನೊಂದು ಮಾತು ಹೇಳುತ್ತೆ, ಏನಂತ, ಅರ್ಜಿದಾರರು ಯಾರೂ ಕೂಡ ಇದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ಕೊಡಿ ಅಂತ ನಮ್ಮ ಹತ್ರ ಮನವಿ ಮಾಡಿಲ್ಲ ಅಂತ ಬೇರೆ ಹೇಳಿದರು. ಅವರು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದರು. ನಮಗೆ ಬಂದಂಥ 10 ಅರ್ಜಿಗಳೇನಿದ್ದಾವೆ ಇದರ ಕುರಿತು ಬಿಹಾರದ ಮತದಾರರ ಪರಿಷ್ಕರಣೆಯನ್ನು ವಿರೋಧಿಸಿ ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವರು ಯಾರೂ ಕೂಡ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೇಳಿ ನಮಗೆ ಮನವಿಯನ್ನೇ ಮಾಡಿಲ್ಲ ಅಂತ ಜಸ್ಟಿಸ್ ದುಡಿಯಾ ಹೇಳಿದರು. ಹೀಗಾಗಿ ಇದನ್ನು ತಡೆಯಾಜ್ಞೆ ಕೊಡದೇ ಇರುವ ಮತ್ತು ಈ ಮತದಾರರ ಪರಿಷ್ಕರಣೆಯನ್ನು ನಿಲ್ಲಿಸು ಅನ್ನುವಂಥ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳದೇ ಇರೋದರಿಂದ ಅವರ ಯಾವುದೇ ರೀತಿಯಾದಂಥ ವಿದ್ಯಮಾನಗಳಿಗೆ ನಡೆಯುವಂಥ ಪ್ರಕ್ರಿಯೆಗೆ ಅಡ್ಡಿ ಅನ್ನುವಂಥ ಪ್ರಶ್ನೆ ಕೋರ್ಟಿಂದ ಬರುವ ಪ್ರಶ್ನೆ ಬರೋದಿಲ್ಲ. ಹಾಗಾದರೆ ಜುಲೈ 28ಕ್ಕೆ ನಡೆಯುವಂಥ ವಿಚಾರಣೆಯಲ್ಲಿ ಏನಾಗುತ್ತೆ? ಜುಲೈ 28ಕ್ಕೆ ಬರುವಂಥ ವಿಚಾರಣೆಯಲ್ಲಿ ಅಫಿಡವಿಟನ್ನು ಚುನಾವಣಾ ಆಯೋಗ ಸಲ್ಲಿಸುತ್ತೆ. ತಾನು ಯಾವ ಮಾನದಂಡ ಇಟ್ಕೊಂಡು ನಾವು 11 ಅಂಶಗಳನ್ನು ಇಟ್ಕೊಂಡು ಜನರಿಗೆ ಮತದಾನದ ಹಕ್ಕನ್ನು ಕೊಡ್ತಾ ಇದ್ದೀವಿ ಅಂತ ಹೇಳುತ್ತೆ. ನಕಲಿ ಚೀಟಿಗೆ ಏನು ಮಾಡ್ತೀವಿ ಅಂತ ಹೇಳುತ್ತೆ. ಈಗ ಮಾಡಿದಂಥ ಮತದಾರರ ಪಟ್ಟಿ ಹೇಗಿದೆ ಅನ್ನೋದನ್ನು ಅಲ್ಲಿ ಸಲ್ಲಿಸುತ್ತೆ. ಹಾಗಾದರೆ ಸಮಸ್ಯೆ ಬರೋದು ಯಾರಿಗೆ? ರಾಹುಲ್ ಗಾಂಧಿಗೆ, ಮಮತಾ ಬೇಗಂಗೆ, ತೇಜಸ್ವಿ ಯಾದವ್ಗೆ, ಪಿನರಾಯಿ ವಿಜಯನ್ಗೆ, ಇವರೆಲ್ಲ ಕೂಡ ಇಂಥದ್ದೊಂದು ಇಕ್ಕಟ್ಟಿಗೆ, ಸಂದಿಗ್ಧತೆಗೆ ಸಿಲುಕಿ ಹಾಕ್ಕೊಡ್ತಾರೆ. ನೋಡಿ, ಈ ದೇಶದ ವಿಪಕ್ಷದ ಅತಿ ದೊಡ್ಡ ಸಮಸ್ಯೆ ಏನು ಹೇಳಿ? ಅವ್ರಿಗೆ ಹೋರಾಟ ಮಾಡ್ತಾ ಇರೋದು ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಅಲ್ಲ. ನಾವೆಲ್ಲ ಏನು ಅನ್ಕೋತೀವಿ? ನರೇಂದ್ರ ಮೋದಿಯವರ ವಿರುದ್ಧ ಈ ರೀತಿಯಾದಂಥ ನಿರಂತರವಾಗಿ ಮಸಲತ್ತು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬೆಳಗ್ಗೆ ಎದ್ದರೆ ಅವ್ರನ್ನ ಟೀಕಿಸ್ತಾರೆ. ನರೇಂದ್ರ ಮೋದಿಯವರು ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾರೆ. ಹೌದು, ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರಿಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ, ಇದು
ಸೀಟುಗಳ ಸಂಖ್ಯೆ ಕಡಿಮೆ ಇದ್ದರೂ ಅತ್ಯಂತ ಸದೃಢವಾದ ಸರ್ಕಾರ. ನಾವು ಇವರನ್ನು ಈಗ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಯಾವ ಸಂವಿಧಾನದತ್ತವಾದಂಥ ಸ್ವಾಯತ್ತ ಸಂಸ್ಥೆಗಳಿದಾವಲ್ಲ ಅದರ ಮೇಲೆ ದಾಳಿ ಮಾಡಬೇಕು. ಚುನಾವಣಾ ಆಯೋಗದ ಮೇಲೆ ದಾಳಿ ಅಂದರೆ ಅವರ ವಿರುದ್ಧ ನಿರಂತರವಾಗಿ ಕೋರ್ಟಿಗೆ ಕೇಸ್ ಹಾಕೋದು, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋದು, ಆಮೇಲೆ ಗೊಂದಲವನ್ನು ಸೃಷ್ಟಿ ಮಾಡೋದು ಒಂದು. ಎರಡನೇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡೋದು, CBI ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡೋದು, IT ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ದಾಳಿ ಮಾಡೋದು. ಈ ದೇಶದಲ್ಲಿ ಯಾವ್ಯಾವ ಸ್ವತಂತ್ರ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸಬೇಕು ಅಂತ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾವೋ ಅದರ ಮೇಲೆ ನಿರಂತರವಾಗಿ ದಾಳಿ ಮಾಡುವ ಮೂಲಕ ನರೇಂದ್ರ ಮೋದಿ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಎನ್ನುವಂಥ ಮನಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾವೆ. ಅಂದರೆ ಹತಾಶೆಯ ಪರಾಕಾಷ್ಠೆಯಲ್ಲಿ ಇವತ್ತು ವಿಪಕ್ಷಗಳಿದ್ದಾವೆ. ಇದರ ಮಧ್ಯೆ ಈ ರೀತಿಯಾದಂಥ ಒಂದು ಸುತ್ತೋಲೆಯನ್ನು ಕಳಿಸಿ, ಆದೇಶವನ್ನು ಕಳಿಸಿ ಚುನಾವಣಾ ಆಯೋಗ ಮತ್ತೊಂದು ಬರೆಯನ್ನು ವಿಪಕ್ಷಗಳ ಮೇಲೆ ಹಾಕಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.